ಈ ಕೆಲವು ಕೆಲಸಗಳನ್ನು ನೀವು ಮುಂದೂಡಲೇಬಾರದು. ಇದರಿಂದ ನಿಮ್ಮ ಏಳಿಗೆ ಆಗುವುದಿಲ್ಲ ಮತ್ತು ಮಾಡುವ ಕೆಲಸ ಇನ್ಯಾವತ್ತೂ ಮುಂದುವರಿಯುವುದೇ ಇಲ್ಲ. ಒಂದು ವೇಳೆ ನಾವು ತಿಳಿಸುವ ಹಾಗೆ ಇಂತಹ ಕೆಲಸಗಳನ್ನು ಮುಂದೂಡುತ್ತಿದ್ದರೆ ಅಥವಾ ನೆಗ್ಲೆಕ್ಟ್ ಮಾಡುತ್ತಿದ್ದರೆ ತುಂಬ ಕಷ್ಟ. ಮತ್ತೆ ಆ ಕೆಲಸ ಮಾಡಲು ನಿಮಗೆ ಇನ್ನೆಂದೂ ಸಿಗುವುದಿಲ್ಲ. ಅದು ಯಾವ ಕೆಲಸ ಅಂತ ಇವತ್ತಿನ ಮಾಹಿತಿಯಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಕಷ್ಟ, ಎರಡು ಕಷ್ಟ, ಮೂರು ಕಷ್ಟ, ಯಾವುದೋ ಒಂದು ಕಷ್ಟ ಇದ್ದೇ ಇರುತ್ತೆ. ಎಂತಹ ಕಷ್ಟವಾದರೂ ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ಪಂಡಿತ ಯಶವಂತರಾವ್ ಗುರುಗಳಿಗೆ ಒಂದು ಫೋನ್ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಹೇಳುತ್ತಾರೆ. ಮೊದಲನೇದಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಯಶಸ್ಸು ಮತ್ತು ಗೌರವವನ್ನು ಬಯಸುತ್ತಾರೆ. ಆದರೆ ಆಗಾಗ್ಗೆ ಉದ್ದೇಶಪೂರ್ವಕವಲ್ಲದ ತಪ್ಪುಗಳು ವಿಳಂಬವನ್ನು ಮತ್ತು ನಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತದೆ. ಮಹಾನ್ ರಾಜತಾಂತ್ರಿಕ ಮತ್ತು ಜೀವನ ನಿರ್ವಹಣೆ ಪರಿಣತರಾದ ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಸಮಯ ಮತ್ತು ವ್ಯಕ್ತಿಯ ದೊಡ್ಡ ಆಸ್ತಿ ಎಂದು ನಂಬಿದ್ದಾರೆ. ಸಮಯದ ಮಹತ್ವ ಸರಿಯಾಗಿ ಅರ್ಥ ಮಾಡಿಕೊಂಡು ವ್ಯಕ್ತಿಯ ಯಶಸ್ಸು ಮಾರ್ಗದಲ್ಲಿ ಸಾಗುತ್ತಾನೆ. ಜೀವನದಲ್ಲಿ ಪ್ರಮುಖ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ ಸಹ ವ್ಯಕ್ತಿಯ ವೈಫಲ್ಯ ಮತ್ತು ವಿನಾಶದತ್ತ ತಳ್ಳುತ್ತದೆ ಎಂದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ಸ್ಪಷ್ಟವಾಗಿಯೇ ಹೇಳಿದ್ದಾರೆ. ಅವರು ತಿಳಿಸಿರುವ ಹಾಗೆ ಯಾವೆಲ್ಲ ತಪ್ಪುಗಳು, ಯಾವೆಲ್ಲ ಕೆಲಸಗಳನ್ನು ಮುಂದೂಡಬಾರದು ಅಂತ ಹೇಳ್ತೀನಿ ನೋಡಿ. ಸಂತಾನ ಭಾಗ್ಯವನ್ನು ಮುಂದೂಡಬಾರದು. ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಹಂತಗಳನ್ನು ಪ್ರಕೃತಿಯ ನಿಯಮಗಳಿಗೆ ಅನುಸಾರ ನಡೆಯಬೇಕು. ಮಕ್ಕಳು ಹೊಂದುವಲ್ಲಿ ಮತ್ತು ಅವರನ್ನು ಬೆಳೆಸುವಲ್ಲಿ ಅನಗತ್ಯ ವಿಳಂಬ ಆಗಬಹುದು. ಆರೋಗ್ಯ ಸಮಸ್ಯೆ ಮತ್ತು ಕುಟುಂಬದಲ್ಲಿ ಉದ್ವಿಗ್ನತೆ ಕಾರಣವಾಗಬಹುದು. ಸರಿಯಾದ ಸಮಯದಲ್ಲಿ ಒಬ್ಬರ ಜವಾಬ್ದಾರಿಗಳನ್ನು ಪೂರೈಸುವುದು ಬುದ್ಧಿವಂತಿಕೆ ಆಗುತ್ತದೆ. ಎರಡನೆಯದಾಗಿ ಸಾಲ ಮರುಪಾವತಿಯನ್ನು ಮುಂದೂಡುವುದು. ಸಾಲವು ಕೇವಲ ಆರ್ಥಿಕ ಹೊರೆಯಲ್ಲ, ಅದೊಂದು ಮಾನಸಿಕ ಹೊರೆಯೂ ಆಗಿದೆ. ಸಾಲವು ವ್ಯಕ್ತಿಯ ಮಾನಸಿಕ ಶಾಂತಿಯನ್ನು ಹಾಳು ಮಾಡುವುದು ಎಂದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಹೇಳಿಕೊಂಡಿದ್ದಾರೆ. ನೀವು ತೆಗೆದುಕೊಂಡ ಸಾಲಕ್ಕೆ ಮರುಪಾವತಿ ಮಾಡಲು ನಿಮ್ಮ ಬಳಿ ಹಣವಿದ್ದರೆ ಅಥವಾ ಸೌಲಭ್ಯಗಳು ಲಭ್ಯವಿದ್ದರೆ ತಕ್ಷಣವೇ ಸಾಲವನ್ನು ಮರುಪಾವತಿ ಮಾಡಿ. ಸಾಲ ಮರುಪಾವತಿ ಮಾಡುವ ಕೆಲಸವನ್ನು ವಿಳಂಬ ಮಾಡುವುದರಿಂದ ಬಡ್ಡಿ ಹೆಚ್ಚಾಗುತ್ತಲೇ ಹೋಗುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವವನ್ನು ಕಡಿಮೆ ಮಾಡುತ್ತದೆ. ಮೂರನೆಯದಾಗಿ ವಿವಾಹ ಮುಂದೂಡುವುದು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸರಿಯಾದ ವಯಸ್ಸಿಗೆ ವಿವಾಹವಾಗಬೇಕು. ಸರಿಯಾದ ವಯಸ್ಸಿಗೆ ಅನಗತ್ಯ ವಿವಾಹ ಆಗುವುದನ್ನು ಮುಂದೂಡುವ ಕೌಟುಂಬಿಕ ಜವಾಬ್ದಾರಿಗಳಿಂದ ದೂರ ಸರಿಯಲು ಬಯಸುವ ವ್ಯಕ್ತಿ ಮುಂದೊಂದು ದಿನ ಪಶ್ಚಾತ್ತಾಪಕ್ಕೆ ಗುರಿಯಾಗುತ್ತಾನೆ. ಗೃಹಸ್ಥಾಶ್ರಮವನ್ನು ಸಮಯಕ್ಕೆ ಸರಿಯಾಗಿ ಪ್ರವೇಶಿಸುವುದರಿಂದ ಮಾನಸಿಕ ಸ್ಥಿರತೆ, ಜವಾಬ್ದಾರಿ, ಪ್ರಜ್ಞೆ ಮತ್ತು ಸಮತೋಲನ ಜೀವನದಲ್ಲಿ ನಡೆಸಲು ಸಹಾಯವಾಗುತ್ತದೆ. ಇವೆಲ್ಲವೂ ಕೂಡ ನೀವು ಮುಂದೂಡಲೇಬಾರದು. ಒಂದು ವೇಳೆ ಮುಂದೂಡಿ ಈಗಾಗಲೇ ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ಪರಿಹಾರಕ್ಕಾಗಿ ಈ ತಕ್ಷಣ ಯಶವಂತರಾವ್ ಗುರುಗಳಿಗೆ ಕರೆ ಮಾಡಿ. ತುಂಬ ಒಳ್ಳೆಯದಾಗುತ್ತೆ.